ಏನು ಹತ್ತಿನಮ್ಮ? ಹಾಂ, ಅಜ್ಜಿ ಅಜ್ಜಿ ಬಾಬು ಮಾಮ ಬಾಬು ಮಾಮ. ಬಾಬು ಮಾಮ ಅಜ್ಜಿ ಎಲ್ಲ ಸರಿ. ನೀನು ಊಟನೇ ತಿನ್ನಲ್ಲ, ಏನು ಮಾಡೋದು ನಿಂಕ? ಹಾಂ, ಹೆಂಗೆ ತಿನ್ಬೇಕು ಊಟ ಇವಾಗ? ಮಕ್ಕಳು ತಿಂದ್ರೆ ಎಲ್ಲ ದಪ್ಪ ಆಗೋದು. ನೋಡಿ ಹೆಂಗಿದ್ಯಾ, ಕೈ ಕಾಲಿಗೆ ನೋಡೋ ಎಷ್ಟು ಸಣ್ಣಗವೆ. ಬಾಬು ಮಾಮ ಬುವ ಬುವ. ಅವನು ತಿಂತಾನೆ, ಬಬ್ಲು ತಿಂತಾನೆ, ಬೂವ ಎಲ್ಲ. ನೀನು ಯಾಕೆ ತಿನ್ನಲ್ಲ? ಬಜ್ಜಿನೂ ಕುಡಿಯಲ್ಲ, ಬೂವನೂ ತಿನ್ನಲ್ಲ. ಬೆ ಬೆ ಬೆ. ಬೇಡ ಬೇಡ ಅಂದರೆ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ತೀನಿ, ಆವಾಗ ತಿಂತೀಯ ನೀನು. ನೆಗೀತದಮ್ಮ, ಇದು ನೆಗೀತದೆ ಕಳ್ಳಿ. ವಿಜಯ್ ಅವರೇ ವಿಜಯ್ ಅವರೇ, ಇದ್ಯಾಕೆ ಇಷ್ಟು ಬೇಗ ಬಂದೆ? ಹಾಂ, ಹೋಗಿನ ಒಂದು 2 ಅವರ್ ಆಗಿಲ್ಲ, ಅವಾಗೆ ಬಂದ್ಬಿಟ್ಟಿದ್ಯಾ? ವಿಜಯ್ ಅವ್ರ ಮನೇಲಿಲ್ವಾ? ಅವನೇ ಇನ್ನೂ ಹೋಗಿಲ್ಲ ಕೆಲಸಕ್ಕೆ. ಯಾಕೆ ನಿಮ್ಮ ಅಣ್ಣ ನೋಡ್ಕೊಂಬಂದಿದ್ಯಾ? ಏನಾಯ್ತು? ಅಮ್ಮ ವಿಜಯ್ ಅವರಿದ್ರೆ ಕರೀರಿ, ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು ಮಾತಾಡ್ಬೇಕೆ? ಹಾಂ, ವಿಜಯ್ ಅವ್ರ ಮನೇಲಿದ್ದಾರಾ? ಹ್ಞೂ, ಅವನೇ. ನಿಂದೊಂದು ತಿಕ್ಕಲ್ ಸವಾಸ. ವಿಜಯ್ ವಿಜಯ್, ಹಾಂ ಬಂದಮ್ಮ. ನೋಡು ಸಿಂಚು ಬಂದವಳೆ. ಏನು ಸಿಂಚು? ವಿಜಯ್ ಅವರೇ, ಧನುವನ್ನವ್ರಿಗೆ ನಿಮ್ಮ ಕಾರಿಂದ ಆಕ್ಸಿಡೆಂಟ್ ಆಗಿತ್ತಲ್ಲ? ಹಾಂ ಹೌದು. ಒಂದು ಸ್ವಲ್ಪ ಸ್ಟೇಷನ್ಗೆ ಬನ್ನಿ, ಮಾತಾಡಬೇಕು. ಅದೇನೋ ಮನೆಗೆ ಮಾತಾಡ್ಕೊಳ್ದಾ? ಸ್ಟೇಷನ್ವರೆಗೂ ಬರಬೇಕಾ? ಬನ್ನಿ ಸ್ಟೇಷನ್ಗೆ ಬನ್ನಿ, ಸ್ಟೇಷನಲ್ಲಿ ಮಾತಾಡ್ಬೇಕು ನಿಮ್ಮ ಹತ್ರ. ಯಾಕಂತಂದರೆ ಆಕ್ಸಿಡೆಂಟ್ ಮಾಡಿ ನೀವು ಏನೋ ವಿಷಯ ಗೊತ್ತಿಲ್ಲದ ಥರ ಹಿಂಗೆ ಇದ್ಬಿಟ್ರೆ ಹಾಂ, ಅದೇ ಹೇಗೆ? ಅದ್ರ ಬಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಲ್ಲ. ಸಾಹೇಬ್ರ ಹತ್ರ ಮಾತಾಡಿದ್ರೆ ಹಾಂ, ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ. ಬನ್ನಿ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅವ್ರಿಗೆ ಏನಾದರೂ ಅಮೌಂಟ್ ಕೊಟ್ಕೊಟ್ಟಿದ್ದೀರಾ? ಇಲ್ಲ, ಇನ್ನೂ ಕಟ್ಕೊಟ್ಟಿಲ್ಲ. ಸಾಹೇಬ್ರು ನಾನೇ ಎಲ್ಲ ನೋಡ್ಕೊತೀನಿ ಅಂತಂದ್ರು, ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಹೇಗ್ರಿ? ಹಾಂ, ಕಾರ್ ನಿಮ್ಮದೇ ತಾನೇ, ನೀವೇ ತಾನೇ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು? ಹಾಂ, ಏ ಸಿಂಚು, ವಿಜಯನ ಅಲ್ಲೇ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು? ಅಮ್ಮ ಸ್ವಲ್ಪ ಸುಮ್ಮನೆ ರೀ ನೀವು. ನೋಡಿ, ಯಾರು ಡ್ರೈವಿಂಗ್ ಮಾಡ್ತಾ ಇದ್ರೋ ಯಾರು ಬಿಟ್ಟರು ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಕ್ಸಿಡೆಂಟ್ ಮಾಡಿರೋ ಕಾರ್ ನಿಮ್ಮದೇ ತಾನೇ? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹೆಸರೆಲ್ಲ ಇದೆ ತಾನೇ? ಬನ್ನಿ ಸ್ಟೇಷನ್ಗೆ, ಒಂದು ಸ್ವಲ್ಪ ವಿಚಾರಣೆ ಮಾಡಬೇಕು. ಹಾಂ ಸರಿ, ಬರ್ತೀನಿ. ಬನ್ನಿ, ಈಗಲೇ ಬನ್ನಿ ನನ್ನ ಜೊತೆ. ಬರ್ತಾನೆ ಹೋಗಿ, ಸಾಯಂಕಾಲ ಹೋಗೋದು. ಇವಾಗೇನು ಅರ್ಜೆಂಟಾ? ಏ ಸಿಂಚು, ಡೋಂಟ್ ಕಾಲ್ ಮಿ ಸಿಂಚನಾ, ಓನ್ಲಿ ಮ್ಯಾಮ್. ಏಯ್, ಮಾತಾಡೋದಷ್ಟು ಜಾಸ್ತಿ ಆಯ್ತಲ್ಲೇ. ಹಾಂ, ಜಾಸ್ತಿ ಆಯಿತು. ನೀನು ನೋಡಿದ್ಯಾ ಯಾರು ಆಕ್ಸಿಡೆಂಟ್ ಮಾಡಿದ್ರು ಏನು ಅಂತ? ಏನು ಗೊತ್ತಿಲ್ದಿರ ಬಂದ್ಬಿಟ್ಟಿದ್ಯಲ್ಲ ಇಲ್ಲಿಗೆ. ಹೋಗಿ, ನನ್ನ ಮಗನ ಬರಲ್ಲ. ನೀನು ಯಾರು ಬಂದು ನನ್ನ ಮಗನ ಕೇಳೋಕ್ಕೆ? ನೋಡಿಮ್ಮ, ಹೊರಗಡೆ ವಿಷಯ ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರ್ಬೇಕು ನೀವು. ಇವಾಗ ಯಾರು ಆಕ್ಸಿಡೆಂಟ್ ಮಾಡಿದ್ರು ಯಾರು ಬಿಟ್ಟರು ಅದೆಲ್ಲ ನನಗೆ ಗೊತ್ತಿಲ್ಲ. ಕಾರ್ ಡಾಕ್ಯುಮೆಂಟ್ ಇವ್ರ ಹೆಸರಲ್ಲಿದೆ, ಆಯಿತಾ? ಇವ್ರ ವಿಚಾರಣೆ ನಾವು ಮಾಡಲೇಬೇಕು. ಇವ್ರ ಹೆಸರಲ್ಲಿದೆ ತಾನೇ ಕಾರ್ ಡಾಕ್ಯುಮೆಂಟು, ಮತ್ತು ಇವ್ರನ್ನೇ ಕರ್ಕೊಂಡು ಹೋಗ್ಬೇಕು. ಇನ್ನೇನು ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗುತ್ತಾ ನಾನು? ಬನ್ನಿ ವಿಜಯ್ ಅವರೇ. ಹಾಂ ಸರಿ, ಬರ್ತೀನಿ. ಬೇಡ, ನನ್ನ ಮಗನ ಬರಲ್ಲ. ನನ್ನ ಮಗನ ಯಾವ ತಪ್ಪು ಮಾಡಿಲ್ಲ, ಬರಲ್ಲ ನನ್ನ ಮಗನ ಸ್ಟೇಷನ್ಗೆ. ನೋಡಿಮ್ಮ, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ, ಆಯಿತಾ? ಗೊತ್ತಿಲ್ಲದೆ ನಾನೇನು ಮಾತಾಡ್ತಾ ಇಲ್ಲ, ಗೊತ್ತಿದ್ದೆ ಮಾತಾಡ್ತಾ ಇರೋದು. ನನ್ನ ಮಗನ ಬಗ್ಗೆ ನಿಂಗೇನು ಗೊತ್ತು? ನಿಂಗೇನಾದರೂ ಗೊತ್ತಾ ನನ್ನ ಮಗನ ಬಗ್ಗೆ? ನೋಡಿ, ನಿಮ್ಮ ಮಗನ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಬೇಕು? ನನಗೇನು ಅವಶ್ಯಕತೆ ಇಲ್ಲ ನಿಮ್ಮ ಮಗನ ಬಗ್ಗೆ ತಿಳ್ಕೊಳ್ಳೋದು. ಕಾರ್ ಡಾಕ್ಯುಮೆಂಟ್ ಇವ್ರ ಹೆಸರೆಲ್ಲ ಇದೆ, ಅದಕ್ಕೆ ಇವ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ಅಮ್ಮ ಸುಮ್ಮನೆ ಇರಮ್ಮ, ಅಲ್ಲೋಗಿ ಏನೋ ಮಾತಾಡೋದು ಅಷ್ಟೇ ತಾನೇ, ನನ್ನನ್ನು ಜೈಲಲ್ಲಿ ಹಾಕ್ಬಿಡ್ತಾರಾ? ಹೋಗ್ಬೇಡಪ್ಪ ನೀನು, ಹೋಗ್ಬೇಡ. ಅವಳದೇನು ಮಾಡ್ತಾಳೋ ಮಾಡಲಿ, ಅದ್ಯಾರನ್ನ ಕರ್ಕೊಂಬರ್ಲಿ, ನಾನು ನೋಡೇ ಬಿಡ್ತೀನಿ. ಇವಾಗ ನಿಮ್ಮ ಮಗ ನಮ್ಮ ಜೊತೆ ಬರಲಿಲ್ಲ ಅಂತಂದರೆ ಬಲವಂತವಾಗಿ ಜೀಪ್ ಹತ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತಿದೆ, ಮೆರವಣಿಗೆ ಮಾಡಿಕೊಂಡು. ಏಯ್ ಸಿಂಚನಾ, ಜಾಸ್ತಿ ಮಾತಾಡ್ತಾ ಇದೆಯಾ? ಮರ್ತೋಗಿದ್ಯಾ ನಿಮ್ಮ ಅಣ್ಣ ಅನ್ನೋದು? ನಾನು ನಿಮ್ಮ ಸಂಬಂಧಿಕರಾಗಿ ಇಲ್ಲಿಗೆ ಬಂದಿಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಸುಮ್ಮನೆ ಏನೇನೋ ಮಾತಾಡಬೇಡಿ. ಆವಾಗಲೇ ಹೇಳಿದ್ದೀನಲ್ಲ ಸಿಂಚನಾ ಅಂತ ಕರಿಬಾರ್ದು ಅಂತ, ಮೇಡಮ್ ಅನ್ಬೇಕು ಅಂತ. ರೀ ವಿಜಯ್ ಅವರೇ, ಬನ್ನಿರಿ. ಇವಾಗ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗೈತೆ ಅನ್ನೋವು. ಇವಾಗ ಗಾಡಿ ಆಕ್ಸಿಡೆಂಟ್ ಮಾಡೈತೆ ಅಂತ ಯಾರಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ನಿಮಗೆ? ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಯಾರೋ ಭದ್ರಪ್ಪ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೇ ಕೂತು ಪರಿಶೀಲನೆ ಮಾಡ್ಕೊಂತೀರಿ ಬಿಡಮ್ಮ. ಯಾಕೆ ಸುಮ್ಮನೆ ನನ್ನ ಮಗನ ಪೊಲೀಸ್ ಸ್ಟೇಷನ್ವರೆಗೂ ಬರೋದು? ನೋಡಿಮ್ಮ, ನಿಮ್ಗೇನು ಗೊತ್ತಾಗಲ್ಲ, ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ, ಆಯಿತಾ? ನಿಮ್ಮ ಮಗ ಬರಬೇಕು ಇವಾಗ. ಹಾಂ ಸರಿ, ನಡೀರಿ, ಬರ್ತೀನಿ, ನಡೀರಿ, ನನ್ನ ಕಾರಲ್ಲಿ ಬರ್ತೀನಿ, ನೀವು ನಡೀರಿ ಮುಂದೆ. ಸರಿ ಬನ್ನಿರಿ. ನೋಡ್ದೇನಪ್ಪ, ನೋಡ್ದಾ? ನಾವು ಸಾಕಿರೋ ಅವು ನಮ್ಮನೆ ಕಚ್ಚಕ್ಕೆ ಬರ್ತಾಯಿತ್ತಲ್ಲಪ್ಪ. ಅಮ್ಮ, ಸಿಂಚು ಹೇಳ್ದಂಗೆ ನಿಮ್ಮ ಪೆದ್ದಿ. ನನಗಂತೂ ಎಷ್ಟು ಹೆಮ್ಮೆ ಆಗ್ತೈತೆ ಗೊತ್ತಮ್ಮ, ನನ್ನ ತಂಗಿ ಇಷ್ಟೊಂದು ಸಿಟ್ಟಾಗಿ ಕೆಲಸ ಮಾಡ್ತಾವಳಂತ. ಹಾಂ, ಎಷ್ಟು ಹೆಮ್ಮೆ ಆಗ್ತಾಯಿದೆ ಗೊತ್ತಾ? ನನ್ನ ತಂಗಿನೇನು ಅನಿಸ್ತಾ ಇದೆ ಇವಾಗ ನನಗೆ. ಐ ಆಮ್ ಆಲ್ಸೋ ಹ್ಯಾಪಿ ಮಾ ಟುಡೇ. ನನಗೆ ತುಂಬಾ ಖುಷಿ ಆಗ್ತಾಯಿದೆಮ್ಮ. ನನ್ನ ತಂಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಇರಬೇಕಾಗಿರೋ ಲಕ್ಷಣ ಇದೆಯಮ್ಮ. ನನ್ನ ತಂಗಿ ಯಾವತ್ತಾದರೂ ಒಳ್ಳೆ ಹೆಸರು ಮಾಡ್ತಾಳಮ್ಮ. ಏನು ಹೆಸರು ಮಾಡ್ತಾಳೋ ಏನಪ್ಪ, ಮನೆಯಾಗ್ನವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾವಳೆ. ಇವ್ನು ಮಾಡೋ ಕೆಲಸಕ್ಕೆ ನಮಗಿನ್ನೂ ಒಂದೊಂದ. ಅಯ್ಯೋ ದೇವ್ರೆ, ಏನೋ ಅಜ್ಜಯ್ ನೀನು ಮಾಡೋದು? ಹಾಂ, ನೋಡು, ನಿನ್ನಿಂದ ಅವನ ತಲೆ ತಗ್ಸ್ಬೇಕಾಯ್ತಲ್ಲೋ. ಅಮ್ಮ, ವಿಜಯಣ್ಣ ಪೊಲೀಸ್ ಅಂಕಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಎಲ್ಲ ಮಾತಾಡ್ದಂಗಿಲ್ಲ. ಹೇಳಿದ್ರಲ್ಲ ಅವಳು, ನನ್ನ ಕೈಲೈತೆ ಫೈಲು, ನಾನೇ ಕ್ಲಿಯರ್ ಮಾಡ್ತೀನಿ ಅಂತ. ಇನ್ನೆಲ್ಲಿ ಮಾತಾಡೋಕ್ಕೆ ಬಿಡೋದು ಅವಳು ನಮ್ಮನ್ನು? ಹಾಂ, ಇಲ್ಲಪ್ಪ ವಿಜಯ್,
ನೀನು ಟೇಷನ್ಗೆ ಹೋಗೋದು ನಂಗೆ ಇಷ್ಟ ಇಲ್ಲ. ನೀನು ಹೋಗ್ಬೇಡ. ನೀನು ಸುಮ್ಮನೆ ನಾ ಭದ್ರಪ್ಪನು ಬತ್ತಾನೆ ಅಪ್ಪನ ಮೊದಲೇ ಸರಿ ಇಲ್ಲ. ಸಿಂಚು ಅವಳಲ್ಲಮ್ಮ ಮಾತಾಡ್ತಾಳೆ. ನಾನು ಹೋಗಿ ಅದೇನೋ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ, ಸುಮ್ಮನೆ ಇರಮ್ಮ. ಅದು ನನ್ನ ಮನಸ್ಸಲ್ಲೇ ಕೊರಿತಾಯಿತ್ತು, ಏನಾಗುತ್ತೋ ಅಂತ. ಹೂನಪ್ಪ, ಅದು ನಿಜನೇನು. ನನ್ನ ಮನ್ಸಾಗು ಹಂಗೆ ಇತ್ತಪ್ಪ, ಏನಾಗ್ತೈತೋ ಅಂತ. ಆಯ್ತಪ್ಪ, ಹೋಗಿ ಅದೇನೋ ನೋಡ್ಕೊಂಡು ಬಂದ್ಬಿಡೋಗು. ಹ್ಞೂ ಸರಿನಮ್ಮ. ಅಜಯ್ ನೀನು ಹೋಗು. ಹ್ಞೂನಮ್ಮ, ನಾನು ಹೋಗ್ತಾ ಇದ್ದೀನಿ ಅಣ್ಣನ ಜೊತೆ. ಅಯ್ಯೋ ಇವಳ್ದೊಂದು ಕಾಟ ಆಯ್ತಲ್ಲಪ್ಪ ನನಗೆ. ಹಾಂ, ಏನಕ್ಕನ ಓದಿಸಿದ್ನೋ ಏನೋ, ಇನ್ನೂ ಏನೇನು ತೊಂದರೆ ತಗೊಂಬಂದಿಕ್ತಾಳೋ ನನ್ನ ತಲೆ ಮೇಲೆ. ಹಾಂ, ನನ್ನ ಮಕ್ಕಳನ್ನ ಅದೆಷ್ಟು ಗೋಳೈಕೊಂತಾಳೋ ಏನೋ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ಓಬ್ಳೇಶ್ ಸರ್ ಅವ್ರದ್ದು ಹುಟ್ಟುಹಬ್ಬ ಇತ್ತು, ಬಟ್ ಅವರು ಲೇಟಾಗಿ ಹೇಳಿದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಓಬ್ಳೇಶ್ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ಭಗವಂತ ಆಯುಷು, ಆರೋಗ್ಯ, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಬ್ಳೇಶ್ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ರೀ ನಾಸಿರ್, ಆ ಧನು ಅನ್ನೋರಿಗೆ ಕಾಲ್ ಮಾಡಿದ್ದೀರಾ? ಹಾಂ, ಇಲ್ಲ ಮೇಡಮ್, ಅವರಪ್ಪ ಬರ್ತಾ ಇದ್ದಾರೆ, ಭದ್ರಪ್ಪ. ಇನ್ನೂ ಎಷ್ಟೊತ್ತಾಗುತ್ತಂತೆ ಬರೋದು? ಫೋನ್ ಮಾಡಿದ್ದೆ ಮೇಡಮ್, ಬರ್ತಾ ಇದ್ದೀನಿ ಅಂತ ಆವಾಗಿಂದ ಹೇಳ್ತಾನೆ ಇದ್ದಾರೆ. ಓಕೆ, ವಿಜಯ್ ಅವ್ರಿಗೆ ಚೇರ್ ಹಾಕಿ. ಸರಿ ಮೇಡಮ್, ಆಯಿತು. ಇಲ್ಲ ಮೇಡಮ್, ಪರವಾಗಿಲ್ಲ, ನಾನು ನಿಂತ್ಕೊಂಡಿರ್ತೀನಿ, ಏನು ತೊಂದರೆ ಇಲ್ಲ. ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಇಷ್ಟೊತ್ತೇನ್ರಿ ಬರೋದು? ಅಯ್ಯೋ ಬರಬೇಡನ್ ಸರ್, ಏನು ಇಲ್ಲೇ ಪಕ್ಕದಾಗೈತೆ ನಮ್ಮನೆ, ನಾವಿರೋದು ಹಳ್ಳಿಯಾಗೆ. ರೀ, ನಿಮ್ಮ ಮಗ ಆರೋಗ್ಯ ಹೇಗಿದೆ ಭದ್ರಪ್ಪನವರೇ? ಹ್ಞೂ ಪರವಾಗಿಲ್ಲ ಮೇಡಮ್, ಸುಮ್ಮನೆ ಹಂಗೆ ಓಡಾಡ್ತಾನೆ, ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ, ಮಲ್ಕೊಂಡಿರ್ತವೆ ಎಲ್ಲನೂ. ಓ ಹೌದಾ? ಏನು ಮೇಡಮ್ ಬರೋಕ್ಕೆ ಹೇಳಿದ್ರಂತಲ್ಲ? ನೋಡಿ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಮಾಡಿದ್ರಲ್ಲ, ಆ ಕಾರು ಈ ವಿಜಯ್ ಇದ್ದಾರಲ್ಲ ಅವ್ರದ್ದು ಕಾರು, ಹಂಗಾಗಿ ಕರೆಸ್ತೆ ನಾನು ನಿಮ್ಮನ್ನ. ಮೇಡಮ್ ಇವನ್ನ ಸುಮ್ಮನೆ ಬಿಡಬೇಡ್ರಿ, ಇವ್ನಿಗೆ ಭಾರಿ ದುರಂಕಾರ. ಅಲ್ಲ, ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಬಂದು ನಾಟಕ ಆಡ್ತಾವನೆ ಇವನು. ಹಾಂ, ಭಾರಿ ಗಿಲಿಟಿದ್ದಂಗೆ ಅವನೇ. ಏನು ಹಾಸ್ಪಿಟ್ಲಿಗೆ ಬರೋದೇನೋ, ಅದಕ್ಕೆ ಲಕ್ಷ ದುಡ್ಡು ಕಟ್ಟೋದೇನೋ ನೋಡ್ದಾ? ಎಂಥ ಕೆಲಸ ಮಾಡವನೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡಿ. ನಾನು ಅನ್ಕೊಂಡೆ, ಏನೋ ಅನುಮಾನ ಇತ್ತು ನಂಗೆ. ಓ ಏನು ಇವನು ಇಷ್ಟೊಂದು ಕಣ್ಣಿಕರನ್ನ ತೋರಿಸ್ತಾವನೆ ನನ್ನ ಮಗನ ಮೇಲೆ, ಏನಿರ್ಬೋದು ಅಂತ. ಓ ನಾನು ಅನ್ಕೊಂಡಿದ್ದೆ ಗ್ಯಾರಂಟಿ ಆಗೋಯ್ತು ಮೇಡಮ್. ಇವನ್ನಂತೂ ಸುಮ್ಮನೆ ಬಿಡ್ಬೇಡ್ರಿ, ಜೈಲಿಗೆ ಹಾಕ್ರಿ, ಕೊಳಿಬೇಕಲ್ಲ ಜೈಲೊಳಗೆ. ಶಟಪ್ ಭದ್ರಪ್ಪ, ಏನೇನೋ ಮಾತಾಡಬೇಡಿ. ನಾನು ಏನೇನು ಮಾತಾಡಿದ್ನಿ ಮೇಡಮ್? ಇವಾಗ ಇವನೇ ತಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳಿ ನೀವು ನಾನು ಕರೆಸಿದ್ದು? ಹಾಂ, ನಾನೇನು ಮಾತಾಡಿದೆ? ಇವರೇ ಆಕ್ಸಿಡೆಂಟ್ ಮಾಡಿದ್ರು ಅಂತ ನೀವೇ ಹೇಳ್ತೀರಾ? ಹಾಂ, ಹೇಗೆ ಹೇಳ್ತೀರಾ? ಕಾರು ಇವ್ರ ಹೆಸರಲ್ಲಿದೆ ಅಂತ ಹೇಳಿದ್ದೆ ಅಷ್ಟೇ ನಾನು. ಇವರೇ ಆಕ್ಸಿಡೆಂಟ್ ಮಾಡಿದ್ದೀರಾ ಅಂತ ಹೇಳಿಲ್ಲ ನಾನು. ಎಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು? ಹಾಂ, ಇಲ್ಲ ಮೇಡಮ್, ಅವತ್ತು ನನ್ನ ಮಗನು ಆಕ್ಸಿಡೆಂಟಾಗಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಂದು ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ನು ಗೊತ್ತಾ? 10 ಲಕ್ಷ 12 ಲಕ್ಷ ದುಡ್ಡು ಖರ್ಚು ಮಾಡವನೇ ಮೇಡಮ್ ನನ್ನ ಮಗನ್ಗೆ. ಓ ಹೌದಾ? ಸರಿ ಹೋಯ್ತು ಬಿಡ್ರಿ, ಸರಿ ಹೋಯ್ತು. ಇನ್ನು ನೀವಿನ್ನು ಹೋಗ್ಬೋದು. ಯಾಕೆ ಮೇಡಮ್ ಹಂಗಂತ ಇದ್ದೀರಾ? ಇವಾಗ ನಿಮ್ಮ ಮಗ ಜೀವಂತವಾಗಿದ್ದಾರಲ್ಲ, ಹಾಂ, ಅದರಲ್ಲೂ 10 ಲಕ್ಷ 12 ಲಕ್ಷ ಈ ವಿಜಯ್ ಅವ್ರು ಖರ್ಚು ಮಾಡಿದ್ದಾರಲ್ಲ, ಇನ್ನೇನು ಸರಿ ಹೋಯ್ತಲ್ಲ. ಅದಕ್ಕೂ ಮತ್ತಿನ್ನೇನು ಮಾತಾಡೋದೇನೈತೆ? ಅಮೌಂಟ್ ಕಟ್ಕೊಟ್ಟಿದ್ದಾರಲ್ಲ, ಏನಾದರೂ ಪ್ರಾಣಿಗೆ ಏನಾದರೂ ತೊಂದರೆ ಆಗಿದ್ರೆ ಏನೋ ಅನ್ಬೋದು. ಇವಾಗ ಚೆನ್ನಾಗಿದ್ದಾರಲ್ಲ ನಿಮ್ಮ ಮಗ. ಇಲ್ಲ ಮೇಡಮ್, ನನ್ನ ಮಗನ ಕೈಲಿ ಓಡಾಡೋಕ್ಕಾಗಲ್ಲ. ಆಗಲ್ಲ ಅಂದರೆ ಆಗಲ್ಲ. ಒಂದು 20-25 ಲಕ್ಷ ಕಾಸಿಸ್ಕೊಡ್ರಿ, ನಮ್ಗೆ ಬೇಕು. ನಾವಿನ್ನೂ ಆಸ್ಪತ್ರೆಗೆ ತೋರಿಸ್ಬೇಕು. ನೋಡ್ದಾ ಮೇಡಮ್ಮ, ನೋಡ್ದಾ? ಹಾಂ, ನನ್ನ ಮಗನಿಗೆ ಹೆಂಗೆ ಆಕ್ಸಿಡೆಂಟ್ ಮಾಡವ ನೀನು? ನನಗೆ ಅನುಮಾನನೇ ಬರಿಲ್ಲ ಅಂತ ನಾಟಕ ಆಡ್ಬಿಟ್ಟು ಇವನು, ಇವನಿಗೆ ಕಡಿಮೆನಾ ಇವನು? ಭದ್ರಪ್ಪ, ತುಂಬ ನಾಲ್ಗೆ ಎಳಿತಾ ಇದ್ದೀರಾ ನೀವು. ನನಗೆ ಕೋಪ ಬಂದರೆ ನಿಮ್ಮನ್ನೇ ಒಳಗಡೆ ಹಾಕ್ತೀನಿ ನಾನು. ಅನವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಹಾಂ, ಏನೇನು ಮಾತಾಡ್ತಾ ಇದ್ದೀರಾ? ಕಾರ್ ಅವ್ರ ಹೆಸರಲ್ಲಿ ಇರೋದಷ್ಟೇ, ಅವರೇನು ಆಕ್ಸಿಡೆಂಟ್ ಮಾಡಿಲ್ಲ. ಇಲ್ಲೇ ನಮ್ಮ PC ಇದ್ದಾರೆ ಸಾಕ್ಷಿಗೆ, ಇವರೇ ಫೋನ್ ಮಾಡಿ ಕರೆಸಿದ್ದಾರೆ. ಅವ್ರಿಗೆಲ್ಲ ಗೊತ್ತು ನಮ್ಮ PC-ಗೆ ಅಲ್ಲಿ ಏನು ನಡೆದಿದೆ ಅಂತ. ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ವಿಜಯ್ ಅವರೆಲ್ಲ ಇದು ಆಕ್ಸಿಡೆಂಟ್ ಮಾಡಿರೋದು, ಬೇರೆ ಯಾರು ಕಾರ್ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿರೋದು ಯಾರು ಅಂತ ವಿಜಯ್ ಅವರೇ ಹೇಳಬೇಕು. ವಿಜಯ್ ಅವರೇ, ಅವತ್ತು ನಿಮ್ಮ ಕಾರ್ ಯಾರು ತೊಗೊಂಡೋಗಿದ್ರು? ಹಾಂ, ನಿಜ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಇವ್ರ ಕಾರ್ನ ಬೇರೆಯವ್ರು ಹೆಂಗೆ ಎತ್ಕೊಂಡೋಗ್ತಾರೆ ಮೇಡಮ್? ಏನು ನಿಮ್ಗೇನು ಆಲೋಚನೆ ಮಾಡೋ ಶಕ್ತಿನೇ ಇಲ್ಲ? ಹಾಂ, ಹೆಂಗೆ ಕೇಳ್ತಾ ಇದ್ದೀರಾ ನೋಡಿ, ಎಳೆ ಮಕ್ಳನ್ನ ಕೇಳ್ದಂಗೆ. ಇನ್ನೇನು ಮಾಡ್ಬೇಕ್ರಿ ನಾವು? ಹಾಂ, ಡೋಳು ಮೇಳ ತಂದು ಕೇಳಬೇಕಾಗಿತ್ತಾ? ಹೇಳ್ಬಿಟ್ಟು ಕೇಳ್ರಿ ಮೇಡಮ್, ಬಾಯ್ ಬಿಡ್ತಾನೆ. ನಿಮ್ಮಿಂದ ನಾವೇನು ಕಲಿಬೇಕಾಗಿಲ್ಲ, ಸ್ವಲ್ಪ ಸೈಲೆಂಟಾಗಿ ನಿಂತ್ಕೊಳ್ರಿ. ಎಷ್ಟೊಂದು ಮಾತಾಡ್ತೀರಾ? ಅವ್ನು ನಮ್ಗೆ ಎಷ್ಟು ಮೋಸ ಮಾಡೋನು ಗೊತ್ತೇನು ಮೇಡಮ್ ನಿಮ್ಗೆ?